ನಮಸ್ಕಾರ ಸರ್. ಏನಿದು ಏನು ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ ಸರ್. ನಾಗರಾಜ್ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು? ಏನಿಲ್ಲ ಸರ್, ರೇಷ್ಮೆ ಸಾಕ್ತಾ ಇದ್ದೀವಿ, ಆರಾಮಾಗಿದ್ದೀವಿ. ಈಗೇನು ಪ್ರಾಬ್ಲಮ್ ಒಕ್ಕರ್ಸ್ಕೊಂಡ್ಬಿಟ್ಟೈತೆ ನಿಮಗೆ ಅಂತ? ಪ್ರಾಬ್ಲಮ್ ಅಂತ ಅಂದ್ರೆ ಇವಾಗ ಅಕ್ವ ಇರುವಂತ ಅಂದ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಕೊಟ್ಬಿಡಿ ಎತ್ಲೆಗೆ ಸರ್. ಇವಾಗ ನಮ್ದು ಇದೆ ಸರ್, ನಮ್ದು 1.5 ಎಕರೆ ಜಮೀನಿದೆ ಸರ್. ಅಲ್ಲಿ 3 ಕೋಟಿ. ಸರ್ ಇಲ್ಲ, 3 ಅಲ್ಲ, 30 ಕೋಟಿ ಬರಲಿ. ನಮ್ಮ ಪ್ರಾಬ್ಲಮ್ ಇವಾಗ 30 ಕೋಟಿ ಬಂದ ಕ್ಷಣಕ್ಕೆ ನಾವು ಇದು ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ನಮ್ಗಿರೋದು ನಮ್ಮ ತಂದೆ ಕೊಟ್ಟಿರೋದು ನನಗೆ 1.25 ಎಕರೆ ಜಮೀನು. 1.25 ಎಕರೆ ಜಮೀನಲ್ಲಿ ನಮ್ಮ ಮನೇಲಿ 8 ಜನ ಇದ್ದೀವಿ. ವಯಸ್ಸಾದವರು 4 ಜನ ಇದ್ದಾರೆ, ನಾನು, ನನ್ನ ಹೆಂಡತಿ, ನಮ್ಮ ಮಕ್ಳಿಬ್ರು. ಈ 1.25 ಎಕರೆ ಜಮೀನಲ್ಲಿ ರೇಷ್ಮೆ ಹಸ್ಕೊಳ್ ಮಾಡ್ಕೊಂಡು ತಿಂಗಳಿಗೆ 60 ರಿಂದ 70 ಸಾವಿರ ಸಂಪಾದನೆ ಮಾಡ್ತಾ ಇದ್ದೀವಿ. ಈ 60-70 ಸಾವಿರದಲ್ಲಿ ನಾವು 8 ಜನ ಜೀವನ ಮಾಡ್ತಾ ಇದ್ದೀವಿ. ಇವಾಗ ಅವ್ರು 3 ಕೋಟಿ ಕೊಟ್ಟು ತಗೊಂಡು 8 ಜನ ನಾವು ಕರ್ಕೊಂಡೋಗಿ ಎಲ್ಲೋಗಿ ಜೀವನ ಮಾಡೋಣ? ಬೀದಿಲಿ, ಫುಟ್ಪಾತ್ ಅಲ್ಲಿ ಎಲ್ಲೋಗಿ ಜೀವನ ಮಾಡೋಣ ನಾವು? ಬೀದಿಲಿ, ಫುಟ್ಪಾತ್ ಅಲ್ಲಿ. ಆಯ್ತರ ಒಂದ್ಸಾರಿ ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ, ನಾವು IT ಮಾಡ್ತೇವೆ, ಇಲ್ಲ ಇಂಡಸ್ಟ್ರಿಯಲ್ ಮಾಡ್ತೇವೆ ಅಂತ. ಇಂಡಸ್ಟ್ರಿಯಲ್ ನೀವು ಮಾಡ್ತೀರಿ, 20 ರಿಂದ 50 ವರ್ಷದ ಹುಡುಗರು ಯುವಕರಿಗೆ ಕೆಲಸ ಕೊಡ್ತೀರಿ ನೀವು. 60 ವರ್ಷ ತುಂಬಿದ್ಮೇಲೆ ಯಾರು ಕೆಲಸ ಕೊಡ್ತೀರಿ ನೀವು? ಕೊಡಲ್ಲ. ನಾವು ಕೊಡ್ತಾ ಇದೀವಿ ಸರ್. 1.25 ಎಕರೆ ಜಮೀನಲ್ಲಿ ತಿಂಗಳಿಗೆ 25 ರಿಂದ 30 ಆಳಿಗೆ ಕೆಲಸ ಕೊಡ್ತಾ ಇದೀನಿ ನಾನು. ಏನ್ ಅದನ್ನು 50 ರಿಂದ 60, 70 ವರ್ಷ ಆಗಿರೋರು. ಬನ್ನಿ ಸರ್ ಒಳಗಡೆ, ರೇಷ್ಮೆ ಬನ್ನಿ, ಬಿಡ್ತಾರೆ. ಗ್ರೌಂಡ್ ರಿಪೋರ್ಟೇ ಮಾಡೋಣ. ತೆಗಿರಿ ಸರ್, ತೆಗಿರಿ. ಗ್ರೌಂಡ್ ರಿಪೋರ್ಟೇ ಮಾಡೋಣ, ಬನ್ನಿ. ಅದ್ರಲ್ಲೇನು? ಬನ್ನಿ ಸರ್, ಬನ್ನಿ ಮಾಡೋಣ. ನೋಡಿ ಇಲ್ಲಿ, ನಾವು ತಿಂಗಳಿಗೆ ಕಮ್ಮಿ ಇದ್ರು 60 ರಿಂದ 70 ಆಳು, 100 ಆಳವರೆಗೂ ಕೆಲಸ ಕೊಡ್ತೀವಿ ನಾವು. ಅದು ಏನು 50 ವರ್ಷ 60 ವರ್ಷ ತುಂಬಿರೋ ವಯಸ್ಸಾದವ್ರಿಗೆ ಏನೇನೇ ಕೆಲಸ ಕೊಡೋದು. ಇವಾಗ ಯುವಕರಿಗೆ ಇಂಡಸ್ಟ್ರಿಯಲ್ ಏರಿಯಾದವರು ಕೆಲಸ ಕೊಡ್ತಾರೆ 30 ರಿಂದ 60 ವರ್ಷವರೆಗೂ. 60 ವರ್ಷ ತುಂಬಿದ್ರೆ ಕೊಡ್ತಾರ ಇವರು? ಸರ್, ನಾವು ರೈತರು ಕೊಡ್ತಾ ಇದೀವಿ ಸರ್ ಕೆಲಸನ, ರೈತರು ಕೊಡ್ತಾ ಇದೀವಿ ಕೆಲಸ. ಹಂಗೆ ಬನ್ನಿ ಸರ್, ಇಲ್ಲಿ ಗೂಡು ಬಿಚ್ತಾ ಇದೀವಿ, ಅಲ್ಲಿ ಇದ್ರದೇನೆ, ಬನ್ನಿ ಅಲ್ಲೂ ನೋಡಿ. ಗಮನಿಸ್ತಾ ಇದ್ದೀರಾ ಹೆಂಗಿದೆ ನೋಡಿ ಇದು ರೇಷ್ಮೆ. ಇವರು ರೇಷ್ಮೆ ಬೆಳೆಗಾರರು, ಸರಿನಾ? ರೈತರು, ನಿಜವಾದ ರೈತರು, ಆಯ್ತಾ? ಏನ್ ಸರ್? 100 ಮಟ 125 ಮಟ ಸಾಕ್ತಿವಿ ನಾವು. ನಮ್ಮ ಡಿ ಕೆ ಸಾಹೇಬ್ರು ಹೇಳ್ತಾರೆ ರೈತರೇ ಅಲ್ಲ ಅಲ್ಲಿ ಇರೋರು ಅಂತ. ಏನ್ ಸರ್ ಅರ್ಥ ಇದೆಯಾ ಇದಕ್ಕೆ? ಇಲ್ಲ, ಬಂದು ನೋಡಿದಾರ ಅವ್ರ ಏರಿಯಾ, ಅವ್ರು ನೋಡದೇ ಇರೋದು ಯಾವ್ದು ಇಲ್ಲ. ಆದ್ರೂ ಅವ್ರ ಬಾಯಿಲ್ಲ ಆ ಮಾತು ಬರ್ಬೇಕು ಅಂದ್ರೆ ಅದಕ್ಕೆ ಅರ್ಥ ಇದೆಯಾ ಸರ್ ಅದಕ್ಕೆ? ಎಸ್ ಬನ್ನಿ ನೋಡಿ, ಇಲ್ಲಿ ರೈತರಲ್ಲ ಅಂತ ಹೇಳ್ತಾರಲ್ಲ, ಬರ್ರಿ ನೋಡಿ ಇಲ್ಲಿ. ರೇಷ್ಮೆ ಹುಳುಗಳೆಲ್ಲ ಇಲ್ಲಿ ನೋಡಿ, ಹುಳುಗಳು ತಿಂತಾ ಇದ್ದಾವೆ ಆ ಸೊಪ್ಪನ್ನ, ರೇಷ್ಮೆ ಎಲೆ ಸೊಪ್ಪನ್ನ ತಿಂತಾ ಇದ್ದಾವೆ. ಎಷ್ಟು ನೀಟಾಗಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇವರೆಲ್ಲ ರೈತರು. ಇದನ್ನ, ಈ ಬಿಲ್ಡಿಂಗ್ ಇದೆಯಲ್ಲ, ಸಬ್ಸಿಡಿ ತಗೊಂಡೇ ಇವರು ಮಾಡಿದ್ದಾರೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ನಾನು ಓದ್ತಾ ಇದ್ದೆ ಅದರದ್ದು ಬೋರ್ಡು, ಬನ್ನಿ ಅಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಕರ್ನಾಟಕ ಸರ್ಕಾರದಿಂದ ರೇಷ್ಮೆ ಇಲಾಖೆಯಿಂದ ಈಗ ನಾನು ಮಾತನಾಡ್ಸದ್ನಲ್ಲ, ಅವರಿಗೆ ಕೊಟ್ಟಂಥ ಮನೆ ಇವರು 1,10,000 ಸಹಾಯಧನದ ಮೊತ್ತ. ಇದು ಸಬ್ಸಿಡಿ ಸಿಕ್ಕಿರೋದು. ಸುಮಾರು 805 ಚದರ ಅಡಿ ಇರೋದು. ನಾಗರಾಜ್ ಅಂತ ಅವ್ರ ಹೆಸರು, ತಂದೆ ಹೆಸರು ನರಸಿಂಹಯ್ಯ. 2018-19ಕ್ಕೆ ತಗೊಂಡು ಈ ಒಂದು ಇದನ್ನ ಕಟ್ಕೊಂಡು ಇವರು ರೇಷ್ಮೆಯನ್ನು ಇಲ್ಲೇನೋ ಹುಳುಗಳ ಜೊತೆಗೆ ಅವರು ಏನು ಮಾಡಬೇಕು ಅದರ ಪ್ರಕ್ರಿಯೆಗಳೇನಿವೆ ಅದೆಲ್ಲ ಮಾಡ್ತಾ ಇದ್ದಾರೆ. ಒಂದೇ ಒಂದು ನೊಣ ಇದ್ರೊಳಗಡೆ ಹೋಯ್ತು ಅಂದರೆ ಕಂಪ್ಲೀಟ್ ಇಲ್ಲಿ ಏನೋ ಊಜಿ ನೊಣ ಅಂತ ಬರುತ್ತಂತೆ. ಅದೇನಾದರೂ ಒಳಗಡೆ ಹೋಯ್ತು ಅಂತಂದರೆ ರೇಷ್ಮೆ ಬೆಳೆಗಾರರ ಕತೆ ಮುಗೀತು. ಹೀಗೆಲ್ಲ ಇರ್ಬೇಕಾರೆ, ಕಷ್ಟಪಡ್ತಿರ್ಬೇಕಾರೆ, ರೈತರು ಕಷ್ಟಪಡ್ತಿರ್ಬೇಕಾರೆ ನೀವು ರೈತರೇ ಅಲ್ಲ ಅಂತ ಹೇಳ್ಬಿಟ್ರೆ, ಅವರ ರೈತಗಿರಿನೆಗೆ ನೀವು ಒಂಥರ ಉಲ್ಟಾ ಮಾತಾಡ್ಬಿಟ್ರಲ್ಲ, ಇದು ಹೆಂಗೆ ಸಾಧ್ಯ? ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬನ್ನಿ. ಅದಕ್ಕೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರೋದೇ ಅದೇ ಕಾರಣಕ್ಕೋಸ್ಕರ. ಬನ್ನಿ ನೋಡಿ, ಅಡಿಕೆನೂ ಕೂಡ ಬೆಳೆದಿದ್ದಾರೆ ಇಲ್ಲಿ. ಅಡಿಕೆನೂ ಕೂಡ ಬೆಳೆದಿದ್ದಾರೆ ಸಾಕಷ್ಟು ರೈತರು. ನೋಡಿಲಿ, ಅಡಿಕೆ ಇದೆ. ರಾಮನಗರದಂಥ ಗ್ರಾಮದಲ್ಲಿ, ತಾಲೂಕಲ್ಲಿ ಅಡಿಕೆನೂ ಕೂಡ ಬೆಳೀತಾ ಇದ್ದಾರೆ ರೈತರು. ಈಗ ನೋಡಿ, ಎಷ್ಟೊಂದು ಈ ಹಚ್ಚ ಹಸಿರಾಗಿರುವಂಥ ಈ ಒಂದು ಜಮೀನಿನಲ್ಲಿ ಈ ಬಿಲ್ಡಿಂಗು, ಮನೆಗಳು ಈಗ ಆಲ್ರೆಡಿ ನಾವು ನೋಡ್ತಾ ಹೋದರೆ, ಮತ್ತು ರೈತರೆಲ್ಲ ಎಲ್ಲೋಗ್ಬೇಕು? ರೈತರೇನಾದ್ರು ಮನ್ಸು ಮಾಡಿ ಒಂದು 5 ವರ್ಷ ಅವ್ರ ಪಾಡಿಗೆ ಅವ್ರು ಅನ್ನ ತಿನ್ಕೊಂಡು ಬೆಳೆಯೋಕ್ಕೆ ಶುರು ಮಾಡಿ, ಬೆಳ್ಕೊಂಡು ಅವ್ರು ಮಾತ್ರ ತಿನ್ನೋಕ್ಕೆ ಶುರು ಮಾಡಿದ್ರೆ, ಇಡೀ ರಾಜಕಾರಣಿಗಳು, IT ಕಂಪ್ನಿಗಳು, ಫ್ಯಾಕ್ಟ್ರಿಗಳು ಇವರೆಲ್ಲ ಮಣ್ಣು ತಿನ್ಬೇಕಾಗುತ್ತೆ ಸ್ವಾಮಿ, ಮಣ್ಣು ತಿನ್ಬೇಕಾಯ್ತದೆ. ನಮಸ್ಕಾರ ಕಣ್ರಕ್ಕ, ಎಲ್ಲಿಂದ ಬರ್ತಿದ್ದೀರಿ? ಫಂಕ್ಷನು ಸದ್ಯ ಎಲ್ಲಪ್ಪ ನಮ್ಮ ಲೇಡೀಸ್ ಸಿಗ್ತಾರ ಇಲ್ವೋ ಅನ್ಕೊಂಡು ನಮಗೆ ಚಿಂತೆ ಮಾತಾಡೋಕೆ. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು? ನಿಮ್ಮ ಹೆಸರು? ನಿಮ್ಮ ಹೆಸರು?
ನಿಮ್ಮ ಹೆಸರು ಅಂತ ಮಂಗಳ ಬತ್ತ ಕಾಸು ಯಾಕಣ ಕಾಸು 2000 ಗೃಹಲಕ್ಷ್ಮಿ ಯಾಕೆ ಯಾಕೆ ಬೇಕಾಗಿಲ್ಲ ನಮ್ಗೆ ಕೊಡಕ್ ಅವನೇ ಬೇಕಾ ಹಂಗಂತೀರಾ ನಾವೇ ದುಡ್ಡು ತಿಂತಿದೀವಿ ನಮಗೆ ಯಾಕೆ ಸರ್ ಕಿತ್ಕೋತಾರೆ ನಮ್ಮ ಹತ್ರ ನಮ್ ಕಾಸು ಹಾಕೋದು ಅವನೇ ತಗೊಳ್ಳಿ ಯಾವ್ದು ಬೀಗ್ ರೂಟಕ್ಕೆ ಹೋಗಿದ್ರಾ ಈಗ ರೂಟಕ್ಕೆ ಹೋಗಿದ್ದು ಭಯಂಕರವಾಗಿ ಅವ್ವ ದೇವ್ರೆ ಇದು ರೈತರು ಗತ್ತು ಅಂದ್ರೆ ರೈತರು ಗತ್ತು ಜಮೀನ್ ಕಿತ್ಕೋಗ ಬಂದ್ಬಿಟ್ಟು ಅವ್ನ ತೊಡೆ ಮುರ್ದ್ ಕಳಿಸ್ತೀವಿ ಅಯ್ಯೋ ಸ್ವಾಮಿ. ಅಡ್ಡೆ ಚೂರ್ ಮಾಡ್ಬೋದು ಅವ್ನ ತಲೆ ಚೂರ್ ಮಾಡಿ ಕಳಿಸ್ತೀವಿ ಏ ನಾವು ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿ ಆಗ್ಲಿ ಯಾರಾದ್ರೂ ಬರ್ಲಿ ನಾವು ರೈತರ ಬಗ್ಗೆ ಇದ್ರೆ ಸರಿ. ಕುಮಾರಸ್ವಾಮಿ ಅಕ್ವರೇಷನ್ ಮಾಡಕ್ ಬಂದ್ರು ಇದೇ ವಿರೋಧನೆ ನಮ್ ರೈತರದು. DKC ಅವ್ರು ಬಂದ್ರು ಇದೇ ವಿರೋಧನೆ. ಯಾವ ಪಕ್ಷದ ನಾಯಕರು ಬಂದ್ರು ನಮ್ ರೈತರದು ಒಂದೇ ಮಂತ್ರ, ನಮ್ಮ ಭೂಮಿ ನಮ್ಮ ಹಕ್ಕು, ನಾವ್ ಯಾರಿಗೂ ಬಿಟ್ಕೊಡೋ ಅಂತ ಅವಶ್ಯಕತೆ ಇಲ್ಲ. ನಮ್ ಜೀವನ ನಾವು ಚೆನ್ನಾಗಿ ಕಟ್ಕೊಂಡಿದೀವಿ. ನಾವು ವ್ಯವಸಾಯದಿಂದ ಕೊಡಲ್ಲ ನಾವು ನಮ್ ಜಾಗ ತಗೋಬೇಕಾದ್ರೆ ನಮ್ ಹೆಣ ದಾಟ್ಕೋಬೇಕು ಅವನು. ಎಕರೆಗೆ 30 ಕೋಟಿ ಐತಿದೆ ಯಾವ ಕೋಟಿನೂ ಬೇಡ, ನಮ್ದು ಆಸ್ತಿನೇ ನಮಗೆ ಕೋಟಿ. ಆಸ್ತಿ ಇಲ್ಲ ಅಂದ್ರೆ ಅಸ್ತಿತ್ವ ಇಲ್ಲ ನಮಗೆ. ಎಷ್ಟು ಎಕರೆ ಇದೆ ನಿಮ್ಗೆ? ಇದೆ ಸರ್, ಒಂದು 4-5 ಎಕರೆ ಇದೆ. ನೀವೆಲ್ಲ ರೈತರೇ ಅಲ್ಲ ಅಂತಂದ್ರು ಅವ್ನ ಹೆಸರು ಮೇಲೆ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡೋದಲ್ಲ. ಬರ್ಲಿ ರೈತ ನಾವು ದಿನಕ್ಕೆ 100 ಲೀಟರ್ ಹಾಲು ಹಾಕಿ ಸಂಸಾರ ಮಾಡ್ತಿದ್ದೀವಿ. ಈಗ ಕುಮಾರಸ್ವಾಮಿ ಮಾಡಿದ್ದು ಅವ್ರ ಬಗ್ಗೆ ನೀವ್ ಏನು ಅವ್ರು ಮಾಡಿದ್ದ ನಾನು ಕಂಟಿನ್ಯೂ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅಂತವ್ರೆ. ಕುಮಾರಸ್ವಾಮಿ ಕುಸ್ಕ ಇವ್ರು ಯಾಕೆ ಅಪ್ಪ ಇವ್ನು ಯಾರು ಸರ್? ಯಾರ್ದೋ ಕುಸ್ಕ ಇವ್ನು ತಂದೆ ಅವ್ರು ಬಂದು ಕುಮಾರಸ್ವಾಮಿ ಬಂದು ಕೇಳಿದ್ರೆ ಬಿಟ್ಕೊಡ್ತೀರಾ? ಯಾರು ಬಂದು ಬಿಟ್ಕೊಡಲ್ಲ ನಾವು. ನಮ್ಮ ಭೂಮಿ ನಾನು 5ನೇ ಕ್ಲಾಸ್ ಓದಿದ್ದೀನಿ ಅಂದ್ರೆ ನೀನು 5ನೇ ಕ್ಲಾಸ್ ಓದು ಅನ್ನೋದು ನ್ಯಾಯನಾ? ನಿನಗೆ ಕೆಪಾಸಿಟಿ ಇದೆ ಅಂದ್ರೆ ನೀನು ಓದ್ಬೋದು. ಈಗ ಅವ್ರು ಒಟ್ಟಲ್ಲಿ ಈಗ ಇಡೀ ಊರಿಗೆ ಈಗ ಇಡೀ ಊರಲ್ಲೇ ಈಗ ಫುಲ್ ಚರ್ಚೆ ಶುರು ಆಗ್ಬಿಟ್ಟಿದ್ದೇನೆ. ಈಗ ನಾವು ನಿಮ್ಗೆ ಅದೇ ವಿಚಾರಕ್ಕೆ ಮಾತಾಡ್ಸಕ್ ಬಂದಿದ್ದು ಅಂತ ನಿಮಗೆ ಗೊತ್ತಾಗೋಯ್ತು. ಅಲ್ಲ ಬಂದ್ರೆ ಸಾಕು ಅಂತ ಕಾಯ್ತಿದೀವಿ. ನಮ್ಮನ್ನ ಬದುಕಿಸಿ ಬಂದು ಯಾರ್ಯಾರು ಮೀಡಿಯಾದವ್ರು ಇದೀರಾ ಯಾರು ನಮ್ಮನ್ನ ತೋರಿಸ್ತಾನೆ ಇಲ್ಲ. ಇಷ್ಟು ಹೋರಾಟ ಮಾಡ್ತಿದೀವಿ, ನೀವು ಬನ್ನಿ ಆ ಜಾಗ ನೋಡಿ. ನಾವು ರಿಪಬ್ಲಿಕ್ ಕನ್ನಡ ಮಾತ್ರ 4-5 ದಿನದಿಂದ ನಾವು ತುಂಬಾ ದಿನದಿಂದ ನೋಡ್ತಿದ್ವಿ ಕಂಟಿನ್ಯೂ. ನೀವು ನಮ್ಮ ಸಪೋರ್ಟ್ ನಿಮ್ಮ ತರನೇ ಎಲ್ಲರೂ ಸಪೋರ್ಟಿವ್ ಆಗಿ ಬನ್ನಿ ನಮ್ಮ ರೈತ ಸಂಘಕ್ಕೆ. ಈಗ ನಾನೊಬ್ಬ ಆಂಕರ್ ಹಿಂಗ್ ಪಂಚ ಹೊಡ್ಕೊಂಡು ಯಾಕೆ ಬಂದೆ ರೈತನ ಗೆಟಪ್ಪಲ್ಲಿ ರೈತರಿಗೋಸ್ಕರ ನಾವು ಡೇ 1 ಇಂದನೂ ರಿಪಬ್ಲಿಕ್ ಕನ್ನಡ ಕಾವೇರಿ ಹೋರಾಟ ಅಂತ ಬಂದಾಗ್ಲೂ ನಿಂತ್ಕೊಂಡಿದೀವಿ ರೈತರ ಪರವಾಗಿ ನಮ್ಮ ರೈತ ಸಂಘಕ್ಕೆ ರೈತರಿಗೆ ನ್ಯಾಯ ಸಿಗುತ್ತೆ ಸರ್ ಹೇಳ್ತಿದ್ದೀನಿ. ಒಂದ್ ಕಾರ್ಯಕ್ರಮಕ್ಕೆ ಹೋಗಿದ್ವ ನಾವಿಲ್ಲಿ ನಡ್ಕೊಂಡು ಹೋಯ್ತಿದ್ವಿ. ನೀವು ಕಾಣಿಸ್ರಿ ಏನಪ್ಪ ಅಷ್ಟು ಶಾಲ ಹಾಕೊಂಡು ಮೈಕು ಮತ್ತೆ ವಿಡಿಯೋ ಎಲ್ಲ ಮಾಡ್ತಾ ಊಟ ಜಾಸ್ತಿ ಆಗ್ಬಿಟ್ಟದೆ ನಿಮ್ಗೆ. ಎದ್ದೊತ್ತೋದ ಮಾತಾಡ್ತಾ ಇದ್ದೀರಿ. ನಮ್ಮ ಪರವಾಗಿ ಯಾರೋ ಬಂದಿದ್ದಾರಲ್ಲ ನಮ್ಗೆ ಸಪೋರ್ಟ್ ಮಾಡಕ್ಕೆ ಅಂತ ಅಲ್ಲಿಂದ ನೋಡ್ಕೊಂಡು ನಾವು ಬಂದಿದ್ದು ಸರ್. ನಾವು ಆಯ್ತು ಮತ್ತೆ ಇನ್ನೇನು ಹಂಗಾರೆ ಈಗ ನಿಮ್ಗೆ ಯಾವ ಗ್ಯಾರಂಟಿಗಳು ಬೇಡ? ಬಸ್ ಫ್ರೀ ಸರ್ ಗ್ಯಾರಂಟಿ ನಮ್ಗೆ ವಿದ್ಯುತ್ ಫ್ರೀ ಬಸ್ ಫ್ರೀ ಊರೆಲ್ಲ ಅಭಿವೃದ್ಧಿ ಆಗಿದ್ಯಾ? ನಿಮ್ MLA ಎಲ್ಲ ಕೆಲಸ ಮಾಡಿಸ್ತವ್ರ? ಒಂದ್ ಚರಂಡಿ ಮಾಡಕ ಯೋಗ್ಯತೆ ಇಲ್ಲ. ನಮ್ ಕೇರಿಲ್ ಬಂದ್ ನೋಡಿ ರೋಡ್ ಮಧ್ಯ ರೋಡಲ್ಲಿ ಹೋಗುತ್ತೆ, ಒಂದ್ ಚರಂಡಿ ಇಲ್ಲ. ಈ ಜಾಗ ನೋಡಿ ಗೊತ್ತಾಗಲ್ವಾ ಡೆವಲಪ್ಮೆಂಟ್ ನಿಮ್ಗೆ? ಡೆವಲಪ್ಮೆಂಟ್ ಇಲ್ಲ ಇಲ್ಲಿ. ನಿಮ್ MLA ಯಾರು? ಇನ್ನೊಂದ್ಸತಿ ಬಂದ್ರೆ ಅವ್ನ್ ಬಿಡ ಚೂರ್ ಚೂರು ಮಾಡಕ್ ಓ ಜನ ರೊಚ್ಚಿಗೆದ್ ಬಿಟ್ಟವ್ರಪ್ಪ. ಕದ್ದೋದ ಒಂದ್ ಗುರುಪ್ರವೇಶಕ್ಕೆ ಬಂದೆ. ಒಂದ್ ಗೃಹ ಪ್ರವೇಶದ ಸಮಾರಂಭಕ್ಕೆ ಬಂದಿದ್ರ ನಾವು ಪ್ರತಿಭಟನೆ 14 ತಿಂಗಳಿಂದ ಮಾಡ್ತಿದ್ವಾ, ಕರೀತಿದ್ದೋ ಬನ್ನಿ ಸರ್ ನಮ್ದೊಂಚೂರು ನಮ್ಮ ಸಮಸ್ಯೆಗಳು ನೋಡಿ ನಾವು ಭೂಮಿ ಕೊಡ್ಬೇಕಾ ಬೇಡವಾ, ನಿಮ್ಗೆ ಮನಸಾಕ್ಷಿಗೆ ಒಪ್ಕೊಂಡ್ರೆ ನಾವು ಕೊಡ್ತೀವಿ ಅಂತ ಕರಿತಾ ಇದ್ವಾ. ಅವ್ರು ಬರ್ಲಿಲ್ಲ. ನಮ್ಮ ಅಳಸಲ್ವ ಗ್ರಾಮಕ್ಕೆ ಬಂದ್ರು ಒಂದು ಫಂಕ್ಷನ್ಗೆ. ನಾವು ಲೇಡೀಸ್ಗಳೆಲ್ಲ ಹೋಗಿ ಸುತ್ತ ನಿಂತ್ಕೊಂಡು ಸರ್ ಇವಾಗ ಏನ್ ಹೇಳ್ತೀರಿ ಪರಿಹಾರ, ನಮ್ಗೆ ಇಲ್ಲೇ ಕೊಟ್ಬಿಟ್ಟು ಹೋಗ್ಬೇಕು ಅಂತ ಕೇಳ್ದು. ಈಗ ನಿಮ್ದು ಎಷ್ಟು ಎಕರೆ ಇರೋದು? ನಮ್ದು 2 ಎಕರೆ ಇದೆ ನಿಮ್ದು ಎಷ್ಟು ಎಕರೆ? ನಮ್ದೊಂದ್ 3 ಎಕರೆ. ನಿಮ್ದು ಎಷ್ಟು ಎಕರೆ? 4-5 ಎಕರೆ. 4 ಎಕರೆ ಇದೆ ಸರ್. ನಿಮ್ದು 7 ಎಕರೆ. 7 ಎಕರೆ. ಎಲ್ಲ ಇಲ್ಲಿರೋದೆಲ್ಲ ಸೇರಿದ ಒಂದು 20 ಎಕರೆ ಇದೆ. ಎಕರೆಗೆ 2 ಕೋಟಿ ಅಂದ್ರೆ 40 ಕೋಟಿ. ಬೇಕಾಗಿಲ್ಲ ಸರ್, ನಾನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಬೇಡ ಸರ್ ನಮ್ ಜಾಗ. ಒಂದೇ ಮಾತು ಒಂದೇ ಲೈನು. ಒಂದ್ ನಿಮಿಷ ನಾನು 40 ಕೋಟಿ ಅಂತ ಹೇಳ್ತಿದ್ದೀರಲ್ಲ, ನಮ್ದು 12 ಹಸು ಇದೆ. 12 ಹಸುನಲ್ಲಿ ನನ್ನ ಮಗ ಮೊನ್ನೆ ಆಪಲ್ ತೋರ್ಸ್ತಾ, ಬೊಮ್ಮಲ್ ಆಪಲ್ ತೋರ್ಸ್ತಾ, ಮಮ್ಮಿ 10,28,000 ಚಿಲ್ಲರೆ ಹಾಲು ಹಾಕಿದೀವಿ ನಾವು ವರ್ಷಕ್ಕೆ ಅಂತ. ನಾವು ಲೆಕ್ಕ ಮಾಡಿರ್ಲಿಲ್ಲ. ಆಮೇಲೆ 5 ರೂಪಾಯಿಂದು ಪ್ರೋತ್ಸಾಹಧನ ಅದೊಂದು ಅಷ್ಟು ಒಂದು 2,40,40,000 ಬಂದಿದೆ. ಮತ್ತೆ ಇವಾಗ ಏನೋ ಬೊಮ್ಮಲಲ್ಲಿ ಆದಾಯ ಆಗದೆ ಅಂತ 1 ರೂಪಾಯಿ ಕೊಟ್ರೆ 24,000 ಚಿಲ್ಲರೆ ಕಾಸು ಬಂದಿದೆ ಸರ್. ನಮ್ಗೆ ಇವಾಗ 13 ಲಕ್ಷ 1 ವರ್ಷಕ್ಕೆ ಹಾಲಲ್ಲೇ ಮಾಡಿದ್ದೀವಿ. ಇನ್ ಮುಂದಕ್ಕೆ ನಾನು ಮಾತಾಡಲ್ಲ, ನಾನು ಮಾತಾಡಲ್ಲ ಮುಂದಕ್ಕೆ. ಇದೊಂದು 13 ಲಕ್ಷ ಆದಾಯ ಮಾಡಿರ್ಬೇಕಾದ್ರೆ ನಾವು ಒಂದು 10 ವರ್ಷಕ್ಕೆ 1 ಎಕರೆ ಜಮೀನು ಸಂಪಾದನೆ ಮಾಡ್ತೀವಿ ವ್ಯವಸಾಯದಿಂದನೇ. ಆಗಿದ್ಮೇಲೆ ನಮ್ಮ ಜಮೀನು ಯಾಕೆ ಕೊಟ್ಬಿಟ್ಟು ಅವ್ರನ್ನೂ ದೊಡ್ಡವ್ರು ಮಾಡಿ ಅವ್ರ ಸಾಮ್ರಾಜ್ಯ ಕಟ್ಕೋಬೇಕು ನಮ್ಮ ಸಮಾಧಿ ಮೇಲೆ. ಆಮೇಲೆ ಒಟ್ಟಿನಲ್ಲಿ ನೀವು ಕೊಟ್ರೆ ಕಾಸೆಲ್ಲ ಖಾಲಿ ಮಾಡ್ಕೊಂಡು ಸೋಕಿ ಮಾಡ್ಕೊಂಡು ಮನೆ ಕಟ್ಕೊಂಡು ಕಾರ್ ತಗೊಂಡು ಕೊನೆ ಮತ್ತೆ ವಾಪಸ್ ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತದೆ ನಿಮ್ದು.
ವಯಸ್ಸಾಗಿರ್ತದೆ ಕೆಲಸ ವಯಸ್ಸಾಗಿರ್ತದೆ ಏನ್ ಮಾಡೋಣ ಹೇಳ್ರಿ ಕೆಲ್ಸ ಕೊಡು. ಕಸ ಗುಡ್ಸಕ್ ಹೋಗ್ಬೇಕಾಯ್ತದ ಅಷ್ಟೇ ಅವಾಗ ಕೆಲಸ ಮಾಡ್ತೀವಿ ನೆಮ್ಮದಿಯಾಗಿ ಮಧ್ಯಾಹ್ನ ಹೊತ್ತು ಮಲಗಿರ್ತೀವಿ ಯಾರು ಕೇಳ್ತಾರೆ ನಮ್ಮನ್ನ ನಾವೇ ರಾಜ ನಾವೇ ರಾಣಿ ಕುಪ್ಪಲ್ಲಿ ನೋಡಿದೀವಿ ವಾಸ್ತವ ಏನು ಅಂತ. ಅಲ್ಲಿ ಜನ ಅಲಿತಾ ಇರೋದು, ಅಲ್ಲಿ ಬಸ್ಸಲ್ಲಿ ನಾವು ಓಡಾಡಕ್ಕೆ ಭಯ. ಎಲ್ಲ ನೇಪಾಳಿಸ್ ಬಿಹಾರಿಗಳು ಎಲ್ಲರೂ ನಾವು ಹೊರಗಡೆ ಹೋಗಕ್ಕೆ ಭಯ ಆಯ್ತದೆ. ಬಿಡದಿಂದ ನಮ್ಮ ಕಂಚಕಾನಹಳ್ಳಿ ಗೇಟ್ಗೆ ಬಂದಿಳಿಯಕಾಯ್ತಲ್ಲ ಬಸ್ಸಲ್ಲಿ. ಆ ತರ ಪರಿಸ್ಥಿತಿ ಇದೆ. ಸಂಜೆ ಅಂತೂ ಹೋದ್ರೆ ಕಾಲಿಡಕ್ಕೆ ಜಾಗ ಇಲ್ಲ. ಆ ತರ ಪರಿಸ್ಥಿತಿ ನಾವ್ಯಾಕೆ ತಂದ್ಕೋಬೇಕು? ನಾವು ಈಗ ಸಮೃದ್ಧವಾಗಿದ್ದೀವಿ. ಕುಮಾರಸ್ವಾಮಿ ಬಂದು ಕೇಳಿದ್ರೆ ಯಾವ ಪಕ್ಷದ ನಮ್ಮ ಹಕ್ಕು ನಾವ್ ಕೊಡಲ್ಲ ಯಾರಿಗೂನು ಯಾರು ಬಂದ್ರು ಕೊಡಲ್ಲ. ಸರ್ ಯಾರು ಬಂದ್ರು ಬಂದ್ರು ಬಿಡಲ್ಲ ನಾವು. ಬಿಜೆಪಿ ಅವ್ರು ಬಂದ್ರೆ, ಬಿಜೆಪಿ ಅವ್ರು ಬಂದ್ರು ಬಿಡಲ್ಲ. ಜೆಡಿಎಸ್ ಅವ್ರು ಬಂದ್ರೆ, ಯಾರು ಬಂದ್ರು ಕೊಡಲ್ಲ ಕಾಂಗ್ರೆಸ್ ಅವ್ರು ಬಂದ್ರೆ, ಯಾವ ಪಕ್ಷದ ಯಾರು ಬಂದ್ರು ಬಿಡಲ್ಲ. ಭೂಮಿನ ಪ್ರಾಣ ಬಿಟ್ಕೊಡಲ್ಲ ಆ? ಯಾಕೆ ಕೊಡಲ್ಲ ಆ? ಪೊರ್ಕೆಲ್ಲ ಹೊಡೆಯೋದು ಸರಿ, ನಾನು ಹಂಗೆಲ್ಲಾರು ಹೊಡೆದ್ಗಿಡ್ತೀರಿ ಕಣಕ. ಹೊಡೆಯಲ್ಲ ಯಾಕೆ ಓಟ್ ಕೇಳ್ಕೊಂಡು ಬರ್ತಾರಲ್ಲ ಪೊರ್ಕೆ ತಗೊಂಡು ಹೊಡೆಯೋದು ಸರ್ ನಾವು ಅವ್ರಿಗೆ ಸರ್ ಮತ್ತೆ ಡೆವಲಪ್ಮೆಂಟ್ ಅಂತ ಹೇಳ್ತಿದಾರೆ ಇವರು. ನಮಗೆ ಡೆವಲಪ್ಮೆಂಟ್ ಅವಶ್ಯಕತೆ ಇಲ್ಲ ಸರ್. ಏನಕ್ಕೆ ಡೆವಲಪ್ಮೆಂಟ್ ಅವಶ್ಯಕತೆ ಇಲ್ಲ ಅಂದ್ರೆ ಮುಂಚೆ ತರ ಹಳ್ಳಿ ಇಲ್ಲ. ಈಗ ನಾವು ಸ್ಕೂಲ್ ಡೇಸ್ ನಾವು ಚಿಕ್ಕ ಮಕ್ಳು ಇರುವಾಗ ಸ್ಕೂಲ್ಗೆ ಹೋಗುವಾಗ ಬಸ್ ಫೆಸಿಲಿಟಿ ಎಲ್ಲ ಇರಲಿಲ್ಲ. ಈಗ ಆ ಥರ ಪ್ರಾಬ್ಲಮ್ ಏನೂ ಇಲ್ಲ. ಎಲ್ಲಾರ ಮನೇಲೂ ಕಾರ್ ಇದೆ, ಎಲ್ಲಾರ ಮನೇಲೂ ಬೈಕ್ ಇದೆ, ಟ್ರ್ಯಾಕ್ಟರ್ಗಳಿದೆ. ಅವ್ರಿಗೆ ಓಡಾಡೋಕೆ ರೈತರೆಲ್ಲ ರಾಯಲ್ ಆಗಿದ್ದೀರಾ. ಸರ್ ನಮ್ ದುಡ್ಡಲ್ಲಿ ನಾವು ರಾಯಲ್ ಆಗಿದ್ದೀವಿ. ಯಾವಾರ ಅಪ್ಪನ ಮನೆಯಿಂದ ದುಡ್ಡು ತಂದು ನಾವು ರಾಯಲ್ ಆಗಿಲ್ವಾ? ನಮ್ ದುಡ್ಡಲ್ಲಿ ನಾವು ರಾಯಲ್ ಆಗಿದ್ದೀವಿ. ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ. ಯಾವ ಡೆವಲಪ್ಮೆಂಟ್ ಬೇಡ. ಇವ್ರೇನ್ ಈಗ ಬೆಂಗಳೂರಲ್ಲಿ ಆರ್ಡರ್ ಮಾಡಿ ತರ್ತಾರಲ್ಲ, ಏನೇನು ಹಣ್ಣು ಬೇಕು ಎಲ್ಲಾನು ಇಲ್ಲಿಗೂ ತರ್ಸ್ಕೊತಾರೆ. ನಮ್ಗಿಂತ ಬೆಂಗಳೂರಿಗಿಂತ ಇವರೇ ಜಾಸ್ತಿ ಆರ್ಡರ್ ಮಾಡ್ಕೊಂಡು ತಿಂತಿದೀವಿ. ಏನಕ್ಕೆ ಸರ್ ಡೆವಲಪ್ಮೆಂಟ್ ನಮ್ಗೆ? ಓಕೆ, ಥ್ಯಾಂಕ್ ಯು.